ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಮನೆಯಲ್ಲಿ ಎಲ್ಲ ಕೆಲಸಗಳು ಹಾಗೆ ಪೂಜೆಯನ್ನು ಮುಗಿಸ್ಕೊಂಡು ಇವಾಗ ಹೋಗಬೇಕು. ನಾನು ನಮ್ಮ ಅಕ್ಕನ ಮಗಳಿಗೆ ಹಪ್ಪಳನ ಮಾಡಿ ಕೊಡ್ತಾ ಇದ್ದೀವಿ. ಒಂದು 4 ಜನ ಸೇರಿಕೊಂಡು ಮಾಡಿದ್ರೆ ಬೇಗ ಆಗುತ್ತೆ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀವಿ. ಇಲ್ಲಿ ನೋಡ್ಬೋದು ಆಲ್ರೆಡಿ ಸೌತೆ ಬೀಜವನ್ನು ಕಡಿತಾ ಇದ್ದರು. ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ನೀವು ಯಾರೆಲ್ಲ ಮಾಡಿದ್ದೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇಲ್ಲಿ ಉದ್ದಿನ ಬೇಳೆಯ ಹಿಟ್ಟಿಗೆ ಸ್ವಲ್ಪ ಅಡುಗೆ ಸೋಡಾ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕಲಿಸ್ಕೊಳ್ತಾ ಇದ್ದಾರೆ. ಹಾಗೆ ಉದ್ದಿನ ಬೇಳೆ ಏನನ್ನು ಹಾಕಿ ಬೀಸ್ಕೊಂಡು ಬಂದಿದ್ದಾರೆ ಅಂತ ಇಲ್ಲಿ ಕೇಳಿಸ್ಕೊಳ್ಳಿ. ಮೆಣಸು, ಲವಂಗ, ಜೀರಿಗೆ, ಉದ್ದಿನ ಬೇಳೆ ಮಿಕ್ಸ್ ಮಾಡಿ ಬೀಸ್ಕೊಂಡು ಬಂದಿದ್ದಾರೆ. ಇಲ್ಲಿ ಮೆಣಸು ಲವಂಗ ಹೇಳಿದ್ದಾಳೆ ಅಲ್ವಾ ನಮ್ಮ ಅಕ್ಕನ ಮಗಳು. ಅವಳು 10 ಮೆಣಸು ಹಾಗೆ 10 ಲವಂಗ ಹಾಕಬೇಕು 1 kg ಉದ್ದಿನ ಬೇಳೆಗೆ. ಹಾಗೆ ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಂಡು ಹಿಟ್ಟನ್ನು ರೆಡಿ ಮಾಡಿಕೊಂಡು ಬಂದಿದ್ದಾಳೆ. ಅದಕ್ಕೆ ಅಡುಗೆ ಸೋಡಾ ಮತ್ತು ಸ್ವಲ್ಪ ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇಲ್ಲಿ ಬಿಸಿ ನೀರನ್ನು ಹಾಕಿ ಹಿಟ್ಟನ್ನು ನಾದ್ಕೊಳ್ತಾ ಇದ್ದಾರೆ. ಇದನ್ನು ಗಟ್ಟಿಯಾಗಿ ನಾವು ನಾದ್ಕೊಳ್ಬೇಕಾಗುತ್ತೆ. ಹಿಟ್ಟು ಲೂಸ್ ಆದರೆ ಹಪ್ಪಳ ಅಷ್ಟೊಂದು ಚೆನ್ನಾಗಿ ಮಾಡೋದಕ್ಕೆ ಬರೋದಿಲ್ಲ. ಎಷ್ಟು ಗಟ್ಟಿಯಾಗಿ ನಾದ್ತೀವೋ ಅಷ್ಟು ಚೆನ್ನಾಗಿ ಮಾಡ್ಬೋದು. ಹಾಗೆ ನಿಮಗೆ ಒಂದು ದಿವಸದಲ್ಲೇ ಮಾಡೋದಕ್ಕಾಗಲಿಲ್ಲ ಅಂತಂದರೆ ನೀವು ಅದನ್ನು ಇಟ್ಟು ಮರುದಿವಸ ಕೂಡ ಮಾಡ್ಬೋದು. ಹಿಟ್ಟು ಏನೂ ಆಗೋದಿಲ್ಲ. ಹಾಗೆ ಇಲ್ಲಿ ನೋಡ್ತಾ ಇದ್ದೀರಾ ಎಷ್ಟು ಗಟ್ಟಿಯಾಗಿ ನಾದ್ಕೊಂಡಿದ್ದಾರೆ ಅಂತ. ಹಾಗೆ ನೀವು ಬೆಳಗ್ಗೆ ಮಾಡಬೇಕು ಅಂತ ಅಂದಾಗ ಇದು ರಾತ್ರಿನೇ ನೀವು ಹಿಟ್ಟನ್ನು ಕಲಸಿ ಕೂಡ ಇಟ್ಕೊಳ್ಬೋದು, ಏನೂ ಆಗೋದಿಲ್ಲ. ಇಲ್ಲಿ ಇವಾಗ ಅಂದರೆ ನಾವು ಬೆಳಗ್ಗೆನೇ ಹಿಟ್ಟನ್ನು ಕಲಿಸ್ಕೊಂಡಿದ್ದೀವಿ. 1-2-3 ಗಂಟೆ ಆದಮೇಲೆ ಇಲ್ಲಿ ಎಲ್ಲ ಉಳ್ಳೆಗಳನ್ನು ರೆಡಿ ಮಾಡ್ತಾ ಇದ್ದಾರೆ. ಸ್ವಲ್ಪ ಎಣ್ಣೆಯನ್ನು ಕೈಗೆ ಹಚ್ಕೊಂಡು ಉಳ್ಳಿಯನ್ನು ರೆಡಿ ಮಾಡ್ತಾ ಇದ್ದಾರೆ. ಒಂದೇ ಸೈಜಲ್ಲಿ ಬರಬೇಕು ಅಂತಂದ್ಬಿಟ್ಟು ದಾರದಿಂದ ಕಟ್ ಮಾಡ್ತಾ ಇದ್ದಾರೆ. ನೋಡ್ಬೋದು ಈ ಥರ ಕಟ್ ಮಾಡಿಕೊಂಡು ಇವಾಗ ಹಪ್ಪಳನ ಲಟ್ಟಿಸ್ಬೇಕು. ಹಾಗೆ ಆದಷ್ಟು ಹಿಟ್ಟನ್ನು ಹೆಚ್ಚು ಹಚ್ಚೋದಕ್ಕೆ ಹೋಗಬೇಡಿ. ಹಿಟ್ಟು ಹೆಚ್ಚು ಹಚ್ಚಿದ್ರೆ ಅಷ್ಟು ಚೆನ್ನಾಗಿ ಇರೋದಿಲ್ಲ. ಹಿಟ್ಟು ಆದಷ್ಟು ಕಡಿಮೆ ಹಚ್ಚಿ ನೀವು ಲಟ್ಟಿಸ್ತಾ ಹೋಗಿ. ಹಾಗೆ ಹಿಟ್ಟು ಚೆನ್ನಾಗಿ ಹದ ಇದ್ದಾಗ ಅದನ್ನು ಎಷ್ಟು ನಾವು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಲಟ್ಟಿಸ್ಬೋದು. ಇಲ್ಲಿ ನೋಡ್ತಾ ಇದ್ದೀರಾ ನೋಡಿ, ಕೆಳಗಡೆ ಕಲ್ಲು ಕೂಡ ಅದರಲ್ಲಿ ಕಾಣಿಸ್ತಾ ಇದೆ. ಅಷ್ಟು ತೆಳ್ಳಗೆ ಲಟ್ಟಿಸ್ತಾ ಇದ್ದಾರೆ. ಹಾಗೆ ಹಿಟ್ಟು ಕೂಡ ತುಂಬ ಚೆನ್ನಾಗಿ ಹದಕ್ಕೆ ಬಂದಿತ್ತು ಅಂತ ಹೇಳ್ಬೋದು. ಇಲ್ಲಿ ನೋಡ್ತಾ ಇದ್ದೀರಾ, ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಹಾಗೆ ಯಾರೆಲ್ಲ ರೆಡಿ ಮಾಡ್ಕೊಂಡಿದ್ದೀರಾ ಹಪ್ಪಳ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಯಾರೆಲ್ಲ ಈ ವಿಡಿಯೋ ನೋಡಿ ಮಾಡ್ತೀರಾ ಅಂತ ಕೂಡ ತಿಳಿಸಿ. ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲನ್ನು ಹಿಂದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.